ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾರತದಲ್ಲಿ ಅನೇಕ ಪ್ರಾಚೀನ ದೇವಾಲಯಗಳಿವೆ. ಅವುಗಳ ಪೌರಾಣಿಕ ಕಥೆಗಳು ಹಾಗೂ ಸ್ಥಳ ಪುರಾಣಗಳಂತೂ ನಿಜಕ್ಕೂ ನಿಬ್ಬೆರಕಾಗಿಸುತ್ತೆ. ಅದರಲ್ಲೂ ಕೆಲವು ದೇವಾಲಯಗಳ ಅದ್ಭುತಗಳಂತೂ ವಿವರಿಸೋದೇ ಬೇಡ. ಕಣ್ಣಿಗೆ ಕಟ್ಟಿದಂತೆ ಅಲ್ಲಿನ ವಿಸ್ಮಯಗಳು ಕಾಣಸಿಗುತ್ತೆ. ನಮ್ಮನ್ನ ಅಚ್ಚರಿಯ ಕೂಪಕ್ಕೆ ನೂಕಿ ಬಿಡುತ್ತವೆ. ಅಂಥವುಗಳಿಗೆ ಇಂದಿಗೂ ಉತ್ತರವೇ ಸಿಕ್ಕಿಲ್ಲ. ಹೀಗೆ ಈ ಭೂಮಂಡಲದಲ್ಲಿ ಪವಾಡಗಳನ್ನು ಸೃಷ್ಟಿಸುತ್ತಾ ಮನುಕುಲದ ಉದ್ಧಾರ ಮಾಡುತ್ತಿರುವ ಆ ಕಾಣದ ಶಕ್ತಿಯಾದರೂ ಯಾವುದು? ಇದ್ದಕ್ಕಿದ್ದಂತೆ ಆ ದೇವಾಲಯವೇ ಕಣ್ಮರೆಯಾಗುತ್ತದೆ ಅಂದರೆ ನಿಜಕ್ಕೂ ಅಚ್ಚರಿಯ ಜೊತೆಗೆ ಮೂಕ ವಿಸ್ಮಿತರನ್ನಾಗಿಸುತ್ತೆ. ಅಂಥ ಒಂದು ದೇವಾಲಯ ಗುಜರಾತ್ನ ವಡೋದರದಲ್ಲಿರುವ ಸ್ತಂಭೇಶ್ವರ ಮಹಾದೇವ ದೇವಾಲಯ. ಈ ದೇವಾಲಯವು ಮಹಾದೇವನಿಗೆ ಸಮರ್ಪಿತವಾದ ಪ್ರಾಚೀನ ದೇವಾಲಯಗಳಲ್ಲಿ ಒಂದಾಗಿದೆ. ಈ ದೇವಾಲಯದ ವಿಶಿಷ್ಟ ಲಕ್ಷಣವೆಂದರೆ ಅದು ದಿನಕ್ಕೆ 2 ಬಾರಿ ಕಣ್ಮರೆಯಾಗುತ್ತದೆ. ಇದಲ್ಲದೆ ಸಮುದ್ರದ ಅಲೆಗಳು ದೇವಾಲಯದ ಗರ್ಭಗುಡಿಗೆ ಹರಿದು ಬಂದು ಅಲ್ಲಿ ನೆಲೆ ನಿಂತಿರುವ ಶಿವಲಿಂಗವನ್ನು ಅಭಿಷೇಕ ಮಾಡುತ್ತವೆ. ಇದೆಲ್ಲವೂ ಚಿತ್ರ ವಿಚಿತ್ರ ಎನಿಸಿದ್ರೂ ಇಂದಿಗೂ ಅಸಂಖ್ಯಾತ ಭಕ್ತರನ್ನ ತನ್ನತ್ತ ಸೆಳೆಯುತ್ತಲೇ ಇದೆ. ಈ ದೇವಾಲಯ ಶತಶತಮಾನಗಳ ಇತಿಹಾಸವಿದ್ರೂ ಇಂದಿಗೂ ಈ ಅಚ್ಚರಿಯನ್ನ ಬಗೆಹರಿಸೋದಕ್ಕೆ ಸಾಧ್ಯವೇ ಆಗಲಿಲ್ಲ ಅನ್ನೋದೇ ನಮ್ಮ ಭಾರತದ ಸನಾತನ ಸಂಸ್ಕೃತಿಯ ಭವ್ಯತೆಯನ್ನ ತಿಳಿಸುತ್ತೆ. ಬನ್ನಿ, ಹಾಗಿದ್ರೆ ಇಂದಿನ ಸಂಚಿಕೆಯಲ್ಲಿ ಆ ದೇವಾಲಯವಾದ್ರೂ ಯಾವುದು, ಅದು ಇರೋದಾದ್ರೂ ಎಲ್ಲಿ, ಆ ಆಲಯದ ಕುರಿತಾದ ಕೌತುಕಭರಿತ ಕಥಾನಕವನ್ನ ಹೇಳ್ತಾ ಹೋಗ್ತೇನೆ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಹೇಳ ಹೊರಟಿರೋ ದೇವಾಲಯದ ವಿಸ್ಮಯವೆಂದ್ರೆ, ಈ ದೇವಾಲಯ ಹೊರ ಜಗತ್ತಿಗೆ ಬೆಳಕಿಗೆ ಬಂದಿದ್ದು 200 ವರ್ಷಗಳ ಹಿಂದೆ. ಅಲ್ಲಿಯವರೆಗೂ ಕಡಲಾಳದ ಗರ್ಭದಲ್ಲಿ ಹುದುಗಿ ಹೋಗಿ ಅಲೆಗಳ ಆರ್ಭಟಕ್ಕೆ ಸಿಲುಕಿದರೂ ಕೂಡ ಅದರ ರಹಸ್ಯವನ್ನ ಇಂದಿಗೂ ಹಾಗೆ ಉಳಿಸ್ಕೊಂಡು ಬಂದಿದೆ ಅಂದ್ರೆ ನಿಜಕ್ಕೂ ಅಚ್ಚರಿಯಲ್ಲದೆ ಮತ್ತೇನೂ ಅಲ್ಲ. ಅಷ್ಟಕ್ಕೂ ಈ ದೇವಾಲಯವಿರೋದು ಗುಜರಾತ್ ಜಿಲ್ಲೆಯಲ್ಲಿ. ಈ ದೇವಾಲಯದಲ್ಲಿ ನೆಲೆ ನಿಂತಿರುವ ಶಕ್ತಿಯೇ ಶ್ರೀ ಸ್ತಂಭೇಶ್ವರ ಮಹಾದೇವ. ಈ ದೇವಾಲಯವು ಸುಮಾರು 200 ವರ್ಷಗಳ ಹಿಂದೆ ಪತ್ತೆಯಾಗಿರುವಂಥದ್ದು. ಇದರ ರಹಸ್ಯಮಯ ಸಂಗತಿ ಅಂದ್ರೆ ಅದು ದಿನಕ್ಕೆ 2 ಬಾರಿ ಕಣ್ಮರೆಯಾಗುತ್ತೆ. ಸ್ತಂಭೇಶ್ವರ ಮಹಾದೇವ ದೇವಾಲಯವು ಗುಜರಾತ್ನ ಭರೋಚ್ ಜಿಲ್ಲೆಯ ಸಮುದ್ರ ತೀರದಲ್ಲಿದೆ. ಇದು ದಿನಕ್ಕೆ 2 ಬಾರಿ ತನ್ನ ಸ್ಥಳದಿಂದ ಕಣ್ಮರೆಯಾಗುತ್ತದೆ. ಈ ಕಾರಣದಿಂದಾಗಿ ಈ ವಿಶಿಷ್ಟ ದೇವಾಲಯವನ್ನ ಕಣ್ಮರೆಯಾಗುವ ದೇವಾಲಯ ಎಂದು ಕರೆಯಲಾಗುತ್ತದೆ. ವಾಸ್ತವವಾಗಿ ದೇವಾಲಯದ ಕಣ್ಮರೆಯ ಹಿಂದೆ ಯಾವುದೇ ಪವಾಡವಿಲ್ಲ, ಆದರೆ ಪ್ರಕೃತಿಯ ಸುಂದರ ವಿದ್ಯಮಾನವಿದೆ. ಈ ದೇವಾಲಯಕ್ಕೆ ಸುಮಾರು 200 ವರ್ಷಗಳ ಹಿಂದಿನ ಇತಿಹಾಸವೂ ಇದೆ. ಆದರೆ ಈ ದೇವಾಲಯ ಯಾವಾಗ ನಿರ್ಮಾಣ ಆಯಿತು ಅನ್ನೋದಕ್ಕೆ ನಿಖರವಾದ ಉತ್ತರವಂತೂ ಇಲ್ಲವೇ ಇಲ್ಲ. ಈ ಮಂದಿರವು ಸಮುದ್ರ ತೀರದಲ್ಲಿರುವುದರಿಂದ ಅಲ್ಲಿ ಉಬ್ಬರ ಇಳಿತ ಹೆಚ್ಚಾದಾಗ ಇಡೀ ದೇವಾಲಯವು ಸಮುದ್ರದಲ್ಲಿ ಮುಳುಗಿ ಹೋಗುತ್ತದೆ. ಹಾಗಾಗಿ ಇಲ್ಲಿನ ಜನರು ಸಮುದ್ರದ ಉಬ್ಬರ ಕಡಿಮೆಯಾದ ನಂತರವೇ ದೇವರ ಪೂಜೆಗೆ ತೆರಳುತ್ತಾರೆ. ಇಂಥ ನೈಸರ್ಗಿಕ ಚಟುವಟಿಕೆಗಳು ಶತಮಾನಗಳಿಂದ ನಡೆಯುತ್ತಾ ಬಂದಿದೆ. ಉಬ್ಬರವಿಳಿತದ ಸಮಯದಲ್ಲಿ ಏರುವ ನೀರಿನ ಅಲೆಗಳು ದೇವಾಲಯದಲ್ಲಿ ಮಹಾದೇವನ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡುತ್ತವೆ. ವಿಶೇಷವೆಂದರೆ ಈ ಘಟನೆ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ನಡೆಯುತ್ತದೆ. ಈ ದೇವಾಲಯದ ನಿರ್ಮಾಣದ ಕಥೆಯನ್ನು ಸ್ಕಂದ ಪುರಾಣದಲ್ಲಿ ವಿವರಿಸಲಾಗಿದೆ. ತಾರಕಾಸುರನು ಶಿವನಿಗಾಗಿ ಬಹಳ ಕಠಿಣ ತಪಸ್ಸು ಮಾಡಿದ್ದನೆಂದು ಹೇಳಲಾಗುತ್ತದೆ. ಮೊದಲಿಗೆ ತಾರಕಾಸುರ ಈ ಜಾಗಕ್ಕೆ ಬಂದಿದ್ದೇಕೆ? ತಾರಕಾಸುರನಿಗೆ ಶಿವ ಪ್ರತ್ಯಕ್ಷನಾದ ಸ್ಥಳವೇ ಈ ದೇವಾಲಯವ. ಅಲ್ಲಿ ಅಂದಿನ ಪುರಾಣ ಕಾಲದಲ್ಲಿ ನಡೆದಿದ್ದೇನು ಅನ್ನೋದರ ಕುರಿತಾದ ಒಂದಷ್ಟು ವಿಚಾರವನ್ನ ಹೇಳ್ತೀನಿ ಕೇಳಿ. ತ್ರಿಪುರಾಸುರನ ಮಕ್ಕಳಾದ ತಾರಕಾಸುರ, ಸಿಂಹವಕ್ರ, ಗಜಸ್ಯ ಮತ್ತು ಶೂರಪದ್ಮರು ಒಂದುಗೂಡಿ ದೇವತೆಗಳನ್ನು ಪೀಡಿಸುತ್ತಿದ್ದರು. ತಾರಕಾಸುರನು ಶಿವನನ್ನ ಕುರಿತು ಘೋರ ತಪಸ್ಸನ್ನ ಮಾಡಿದ್ದು ಕೂಡ ಇದೇ ಸಮುದ್ರ ತೀರದಲ್ಲಿಯೇ. ರಕ್ಕಸನ ಅಧಮ್ಯ ಭಕ್ತಿಗೆ ಒಲಿದ ಶಿವ ಆರ್ಭಟಿಸ್ತಾ ಇದ್ದ ಕಡಲ ಅಲೆಗಳ ರೌದ್ರತೆಯಲ್ಲೂ ಸೂರ್ಯನ ಪ್ರಕಾಶದಂತೆ ಪ್ರತ್ಯಕ್ಷನಾದ.
ಶಿವನನ್ನ ಕಂಡೊಡನೆ ತಾರಕಾಸುರನ ಆಹ್ಲಾದಕ್ಕೆ ಮಿತಿಯೇ ಇರಲಿಲ್ಲ. ಆತ ತನಗೆ ಅಮರತ್ವದ ವರವನ್ನ ಕರುಣಿಸು ಎಂದು ಕೋರಿಕೊಳ್ಳುತ್ತಾನೆ. ಶಿವ ಅದು ಸೃಷ್ಟಿ ವಿರುದ್ಧ, ಅದರ ಬದಲು ಬೇರೆ ಏನನ್ನಾದರೂ ಕೋರಿಕೊಳ್ಳಲು ಸೂಚಿಸುತ್ತಾನೆ. ಅದಾಗ್ಲೇ ಶಿವ ತನ್ನ ಪತ್ನಿ ಸತೀದೇವಿಯನ್ನ ಕಳೆದುಕೊಂಡಿದ್ದ ವಿಚಾರವು ರಕ್ಕಸನಿಗೂ ತಿಳಿದಿತ್ತು. ಇನ್ನೆಲ್ಲಿಯ ಮಗ ಶಿವನಿಗೆ ಎಂದು ತಾರಕಾಸುರನ್ನು ಅನುಭವಿಸಿ ಶಿವಪುತ್ರನಿಂದ ಮಾತ್ರವೇ ಸಾವು ಬರಬೇಕೆಂದು ಕೇಳಿಕೊಂಡ. ಈ ಕೋರಿಕೆಯನ್ನು ಶಿವ ಪುರಸ್ಕರಿಸಿಬಿಟ್ಟ. ಇದೇ ಸಮಯದಲ್ಲಿ ಹಿಮಾಲಯನ ಪುತ್ರಿಯಾಗಿ ಜನಿಸಿದ್ದ ಉಮೆಯು ತಂದೆ ತಾಯಿಯ ಇಷ್ಟದ ವಿರುದ್ಧ ಶಿವನ ಸನ್ನಿಧಾನವನ್ನ ಸೇರಿ ಅವನ ಸೇವೆಯಲ್ಲಿ ನಿರತಳಾದಳು. ಆದರೆ ಪರಶಿವನು ಒಲಿಯಲಿಲ್ಲ. ಇದನ್ನು ಕಂಡು ದೇವತೆಗಳು ಶಿವನ ತಪೋಭಂಗವನ್ನ ಮಾಡಬಲ್ಲ ದೇವನನ್ನ ಹುಡುಕಿದರು. ಆದರೆ ಸಾಕ್ಷಾತ್ ಕಾಳರುದ್ರ ಸ್ವರೂಪನಾದ ದೇವನನ್ನು ತಪಸ್ಸಿನಿಂದ ಎಣಿಸಲು ಯಾರಿಗೂ ಧೈರ್ಯವಿರಲಿಲ್ಲ. ಲೋಕ ಕಲ್ಯಾಣಕ್ಕಾಗಿ ಮನ್ಮಥನು ಈ ಕಾರ್ಯವನ್ನ ಮಾಡಲು ಸಿದ್ಧನಾದನು. ಗರ್ವದಿಂದ ಬಂದು ಮತ್ತು ಸುಂದರವಾದ ನಯನ ಮನೋಹರ ಮೋಹಕ ಲೋಕವನ್ನ ಸೃಷ್ಟಿಸಿದ. ಸಂಪತ್ಭರಿತವಾದ ಉತ್ತೇಜಕ ವಾತಾವರಣವನ್ನು ನಿರ್ಮಿಸಿದನು. ಕೋಗಿಲೆಗಳ ಗಾನವು, ಪ್ರಣಯದಿಂದ ಉನ್ನತವಾದ ಮಯೂರಗಳ ಪ್ರಣಯ ಸಂಚಾರವು, ಹಸಿರು ಗಿಡಗಳಿಂದಲೂ ಹೂಗಳಿಂದಲೂ ತುಂಬಿ ತುಳುಕುತ್ತಿದ್ದ ಉದ್ಯಾನವನಗಳು, ಮನಸ್ಸು ತುಂಬುವಂತಹ ಎಂತಹ ರಸಿಕರಿಗೂ ಚಂಚಲವಾಗುವಂತಹ ವಾತಾವರಣವನ್ನ ಕಲ್ಪಿಸಿದನು. ಮಧುರವಾದ ಪರಿಣಯದ ವೇಳೆಯಲ್ಲಿ ಮನ್ಮಥನು ಶಿವನ ಮೇಲೆ ಮೋಹಕವಾದ ಶರವರ್ಷವನ್ನ ಸುರಿಸಿದನು. ಕಾಮದ ಬಾಣದಿಂದ ತಪೋಭಗ್ನವಾದ ಪರಶಿವನು ಸಿಟ್ಟಿನಿಂದ ತನ್ನ ಮೂರನೇ ಕಣ್ಣು ತೆರೆದು ಕಾಮನನ್ನ ಸುಟ್ಟು ಭಸ್ಮ ಮಾಡಿದ. ಸೌಂದರ್ಯವೇ ಮೈಯೆತ್ತಿ ಬಂದಂತಹ ಲಾವಣ್ಯವತಿ ಪಾರ್ವತಿಯನ್ನು ಕಂಡರೂ ಶಿವನು ಮತ್ತೆ ತಪೋನಿರತನಾದನು. ಆದರೆ ಮಹಾಶಿವೆಯು ನಿರಾಶೆಯಾಗಲಿಲ್ಲ. ಶಿವನನ್ನ ಕುರಿತು ಭೀಕರವಾದ ತಪಸ್ಸನ್ನ ಆಚರಿಸಲು ಆರಂಭಿಸಿದಳು. ಪಾರ್ವತಿಯನ್ನು ಪರೀಕ್ಷಿಸಲು ಶಿವನು ಬ್ರಾಹ್ಮಣ ವಟುವಿನ ವೇಷದಲ್ಲಿ ಬರುತ್ತಾನೆ. ಐಶ್ವರ್ಯವಂತನಲ್ಲದೆ ಕಪಾಲವನ್ನ ಹಿಡಿದು ಮೂರೂ ಲೋಕಗಳನ್ನ ಸಂಚರಿಸುವಂತಹ ಬಿಕಾರಿ ಶಿವನನ್ನ ಏತಕ್ಕೆ ಮದುವೆಯಾಗುವೆ ಎಂದು ಕೇಳಿದ. ಅವನು ಭಸ್ಮಧಾರಿ, ಸ್ಮಶಾನವಾಸಿ, ಹಾವನ್ನ ಧರಿಸಿದವ ಎಂದೆಲ್ಲ ಹೀಗಳೆಯುತ್ತಾನೆ. ಶಿವೆಯು ಪರಶಿವನನ್ನು ಏಕೆ ಮದುವೆಯಾಗುವುದು ಎಂಬ ವಿಷಯವನ್ನ ಸಮರ್ಥಿಸಿಕೊಂಡಿದ್ದನ್ನು ಕಂಡು ಅವಳ ದೃಢಭಕ್ತಿಗೆ ಮೆಚ್ಚಿ ಅವನನ್ನು ಮದುವೆಯಾಗಲು ನಿರ್ಧರಿಸಿದನು. ಅತ್ಯಂತ ವೈಭವದಿಂದ ಪಾರ್ವತಿಯ ಕೈ ಹಿಡಿದು ಶಿವನು ಗೌರೀಶಂಕರನಾದನು. ಆದರೆ ದೇಹವನ್ನು ಕಳೆದುಕೊಂಡ ಮನ್ಮಥನ ಪುನರುತ್ಥಾನಕ್ಕಾಗಿ ರತಿಯು ಬಂದು ಶಿವನನ್ನ ಬೇಡಿಕೊಂಡಳು. ದಯಾಮಯನಾದ ಶಿವನು ಮನ್ಮಥನು ಮತ್ತೆ ಶರೀರಧಾರಿಯಾಗುವಂತಹ ವರವನ್ನ ಕೊಟ್ಟನು. ಹೀಗೆ ಶರೀರ ಲೋಪ ಆದ್ದರಿಂದ ಆತನಿಗೆ ಅನಂಗ ಎಂಬ ಹೆಸರು ಬಂತು. ಶಿವ ಶಿವೆಯರು ಏಕಾಂತದಲ್ಲಿರುವಾಗ ಅಗ್ನಿದೇವನು ದೇವತೆಗಳ ಆದೇಶದಂತೆ ಮಂದಿರಕ್ಕೆ ಕಾಲಿಡುತ್ತಾನೆ. ಆಗ ತಾನೇ ಹೊರಬಿದ್ದ ಶಿವಪಾರ್ವತಿಯರ ಸಮಾಗಮದ ಫಲವಾದ ಶಿವತೇಜವು ಅಗ್ನಿದೇವನನ್ನು ಕಂಡು ಅವನ ಬೆನ್ನಟ್ಟುತ್ತದೆ. ಭಯಭೀತನಾದ ಅಗ್ನಿದೇವನು ಹೆದರಿ ಗಂಗೆಯಲ್ಲಿ ಧುಮುಕುತ್ತಾನೆ. ಶಿವತೇಜವು ಗಂಗೆಯನ್ನ ಹೊಕ್ಕಾಗ 6 ಭಾಗಗಳಾಗಿ 6 ಜನ ಮಕ್ಕಳಾಗ್ತಾರೆ. ಈ ವಿಷಯವನ್ನು ತಿಳಿದ ಪಾರ್ವತಿಯು 6 ಜನ ಮಕ್ಕಳನ್ನು ವಾತ್ಸಲ್ಯದಿಂದ ಬಿಗಿದಪ್ಪಿದಾಗ ಒಂದು ದೇಹ 6 ಮುಖವುಳ್ಳ ಷಣ್ಮುಖನಾಗಿ ಮಾರ್ಪಡುತ್ತದೆ. ಸಲಹೆದ್ರಿಂದ ಸ್ಕಂದನಿಗೆ ಕಾರ್ತಿಕೇಯ ಎಂಬ ಶಿವಪಾರ್ವತಿಯರ ಪುತ್ರನಾದ್ರಿಂದ ತಾರಕಾಸುರನೊಂದಿಗೆ ಶೌರ್ಯದಿಂದ ಹೋರಾಡಿ ಅವನನ್ನು ಸಂಹರಿಸಿ ದೇವತೆಗಳ ಸೇನಾಧಿಪತಿಯಾಗುತ್ತಾನೆ. ಪರಮಭಕ್ತ ತಾರಕಾಸುರನ ಸಂಹಾರದಿಂದ ಉಂಟಾದ ಪಾಪ ಪರಿಹಾರಕ್ಕಾಗಿ ವಿಷ್ಣುವಿನ ಸಲಹೆಯಂತೆ ಸ್ಕಂದನು ಗುಜರಾತಿನ ಭರೂಚ್ ಸಮುದ್ರದ ತೀರದಲ್ಲಿ ಸ್ತಂಭೇಶ್ವರ ಎಂಬ ಲಿಂಗವನ್ನ ಪ್ರತಿಷ್ಠಾಪಿಸುತ್ತಾನೆ. ಇದು ಇಂದಿಗೂ ಪ್ರಚಲಿತವಿರುವ ಪೌರಾಣಿಕ ಕಥೆ. ಆ ಕಥೆಗೆ ಪುಷ್ಟಿ ನೀಡುವಂತಹ ಘಟನೆ ಇಂದಿಗೂ ನಡೆಯುತ್ತಲೇ ಇರೋದು ಸನಾತನ ಧರ್ಮದ ಶಕ್ತಿಯಲ್ಲದೆ ಮತ್ತೇನೂ ಅಲ್ಲ. ಈ ಕಾರಣದಿಂದಾಗಿ ಭೋಲೆನಾಥನು ಸಂತೋಷಗೊಂಡು ಅವನಿಗೆ ವರವನ್ನು ನೀಡಿದ. ಆ ವರದ ಪ್ರಕಾರ ತಾರಕಾಸುರನನ್ನು 6 ತಿಂಗಳ ಒಳಗಿನ ಮಗು ಮಾತ್ರ ಕೊಲ್ಲಬಹುದಾಗಿರುತ್ತದೆ. ಶಿವನಿಂದ ವರ ಪಡೆದ ನಂತರ ತಾರಕಾಸುರ ಎಲ್ಲೆಡೆ ತನ್ನ ಭಯ ಹುಟ್ಟಿಸಿ ಎಲ್ಲ ದೇವಾನುದೇವತೆಗಳಿಗೆ ಮತ್ತು ಋಷಿಗಳಿಗೆ ತೊಂದರೆ ನೀಡಲು ಪ್ರಾರಂಭಿಸ್ತಾನಂತೆ.
ರಾಕ್ಷಸನ ಅಟ್ಟಹಾಸಕ್ಕೆ ತೊಂದರೆ ಅನುಭವಿಸಿದ ಎಲ್ಲಾ ದೇವತೆಗಳು ಮತ್ತು ಋಷಿಗಳು ವಿಷ್ಣುವಿನ ಮುಂದೆ ತಮ್ಮ ಅಳಲನ್ನ ತೋಡಿಕೊಳ್ತಾರಂತೆ. ಬಳಿಕ ವಿಷ್ಣುವಿನ ಅಣತಿಯ ಮೇರೆಗೆ ಕೇವಲ 6 ದಿನವಾದ ಕಾರ್ತಿಕೇಯನು ತಾರಕಾಸುರ ಎಂಬ ರಾಕ್ಷಸನನ್ನ ಮಟ್ಟ ಹಾಕಿದನಂತೆ. ನಂತರ ತಾರಕಾಸುರನು ಭಗವಾನ್ ಶಂಕರನ ಭಕ್ತನೆಂದು ತಿಳಿದಾಗ ಕಾರ್ತಿಕೇಯನಿಗೆ ಸಾಕಷ್ಟು ನಿರಾಶೆಯಾಗುತ್ತಂತೆ. ಈ ಪಾಪದಿಂದ ಮುಕ್ತಿ ಪಡೆಯಲು ರಾಕ್ಷಸನನ್ನು ಕೊಂದ ಸ್ಥಳದಲ್ಲಿ ಶಿವ ದೇವಾಲಯವನ್ನ ನಿರ್ಮಿಸಬೇಕೆಂದು ವಿಷ್ಣು ಕಾರ್ತಿಕೇಯನಿಗೆ ಹೇಳ್ತಾನಂತೆ. ಆ ಬಳಿಕ ಎಲ್ಲಾ ದೇವತೆಗಳು ಒಟ್ಟಾಗಿ ಮಹಿಸಾಗರ ಸಂಗಮ ತೀರ್ಥದಲ್ಲಿ ವಿಶ್ವನಂದಕ ಸ್ತಂಭವನ್ನ ಸ್ಥಾಪಿಸಿದ್ರಂತೆ. ಹಾಗಾಗಿ ಇದನ್ನೇ ಇಂದು ಸ್ತಂಭೇಶ್ವರ ತೀರ್ಥ ಎಂದು ಕರೆಯಲಾಗುತ್ತದೆ. ಈ ವಿಶಿಷ್ಟ ಮಹಾದೇವ ದೇವಾಲಯವು ಗುಜರಾತ್ನ ರಾಜಧಾನಿ ಗಾಂಧಿನಗರದಿಂದ ಸುಮಾರು 175 ಕಿಲೋಮೀಟರ್ ದೂರದ ಜಂಬುಸು ಕಾಂವೊಯ್ ಗ್ರಾಮದಲ್ಲಿದೆ. ಈ ಮಹಾದೇವನ ಆಲಯವು ಸೋಮನಾಥ ಜ್ಯೋತಿರ್ಲಿಂಗ ದೇವಾಲಯದಿಂದ ಸುಮಾರು 120 ಕಿಲೋಮೀಟರ್ ದೂರದಲ್ಲಿದೆ. ಇಂದಿಗೂ ಈ ವಿಷಯವನ್ನ ಕಣ್ತುಂಬಿಕೊಳ್ಳೋಕೆ ಸಾವಿರಾರು ಮಂದಿ ಪ್ರತಿನಿತ್ಯವೂ ಆಗಮಿಸಿ ಪ್ರಕೃತಿ ಹಾಗೂ ಶಕ್ತಿ ನಡುವಿನ ನಂಟನ್ನ ಆನಂದಿಸಿ ಪುನೀತರಾಗ್ತಾರೆ. ಶ್ವೇತಾಭರಣಿಯಾದ ಗಂಗೆಯು ಶಿವನ ಪಾದ ಸ್ಪರ್ಶಿಸಿ ಪ್ರತಿನಿತ್ಯ ಪರಮಾತ್ಮನ ಸೇವೆಯಲ್ಲಿ ನಿರತಳಾಗಿದ್ದಾಳೇನೋ ಎಂಬಂತೆ ಭಾವ ಮೂಡದೇ ಇರದು. ಮಹೇಶ್ವರನ ಕೃಪೆ, ಆಶೀರ್ವಾದ, ದಯೆ ನಮ್ಮೆಲ್ಲರ ಮೇಲಿರಲಿ. ನಮಸ್ಕಾರ.